ಉಪಸರ್ಪ ಮಾತರಂ ಭೂಮಿಮೇತಾ ಮುರವ್ಯಚಸಂ ಪೃಥಿವೀಂ ಸುಷೇವಾಂ ಊರ್ಣಮ್ರದ ಯುವತಿರ್ದಕ್ಷಿಣಾವತ ಏಷಾ ತ್ವಾ ಪಾತು ನಿರ್ಯುತೇ ಉಪಸ್ಥಾತ್. ಋಗ್ವೇದ 10:18 10 ಅಂದರೆ 10ನೇ ಮಂಡಲ 18ನೇ ಸೂಕ್ತ ಮತ್ತು 10ನೇ ಮಂತ್ರ. ಈ ಮಂತ್ರ ಏನು ಹೇಳ್ತಿದೆ ಅಂದರೆ, ಮಾತೃಭೂಮಿಯನ್ನು ಕಾಪಾಡಿಕೊಳ್ಳಿ, ಮಾತೃಭೂಮಿಯನ್ನು ಸರಿಯಾಗಿ ಬಳಸಿ, ಅದನ್ನು ಕಾಪಾಡಿ, ಅದನ್ನು ರಕ್ಷಿಸಿ, ಅದರ ಉಪಯೋಗನೂ ಪಡೆದುಕೊಳ್ಳಿ, ಹಾಗೆ ಅದನ್ನು ಸಾವಿನ ಸ್ಥಾನಕ್ಕೆ ಹೋಗದೇ ಇರೋ ಹಾಗೆ ನೋಡಿಕೊಳ್ಳಿ ಅಂತ. ಮಾತೃಭೂಮಿ ಅಂದರೆ ನಮ್ಮ ಭಾರತ ದೇಶ ಅಲ್ವಾ? ಅಲ್ಲ. ಹಾಗಿದ್ರೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ವೇದಗಳಲ್ಲಿ ರಾಷ್ಟ್ರ ಅಂದರೆ ಇಡೀ ಭೂಮಿಯನ್ನೇ ಹೇಳೋದು. ಇವತ್ತು ನಾವು ನಮ್ಮ ಸ್ವಾರ್ಥಕ್ಕೆ ಇದು ನಮ್ಮ ದೇಶ, ಇದು ನಮ್ಮ ರಾಜ್ಯ, ಇದು ನಮ್ಮ ಜಿಲ್ಲೆ ಅಂತ ನಾವು ಮಾಡ್ಕೊಂಡಿರೋ ಬಾರ್ಡರ್ಸ್ ಅಷ್ಟೇ ಬಿಟ್ಟರೆ, ಭೂಮಿಯಲ್ಲಿ ಎಲ್ಲೇ ಏನೇ ತೊಂದರೆ ಆದರೂ, ಪ್ರಕೃತಿ ವಿರುದ್ಧವಾದ ಕೆಲಸ ಕಾರ್ಯ ಎಲ್ಲೇ ನಡೆದ್ರೂ ಅದರಿಂದಾಗಿ ಇಡೀ ಭೂಮಿಗೆ ತೊಂದರೆ ಆಗುತ್ತೆ. ಬರೀ ನಮ್ಮ ದೇಶಕ್ಕೆ ಅಥವಾ ಯಾರು ಹಾಳು ಮಾಡಿರ್ತಾರೋ ಅವರ ದೇಶಕ್ಕೆ ಮಾತ್ರ ಅಲ್ಲ. ಅದರ ಎಷ್ಟೋ ಉದಾಹರಣೆಗಳನ್ನು ಈಗ ನಾವು ನೋಡ್ತಾನೆ ಇದ್ದೀವಿ, ನೋಡಿದ್ದೀವಿ ಕೂಡ. ಚೈನಾದಲ್ಲಿ ಪ್ರಕೃತಿ ವಿರುದ್ಧ ಹೋಗಿ ಏನೆಲ್ಲ ತಿನ್ನೋದ್ರಿಂದ ಕೊರೋನಾ ಅನ್ನೋ ಒಂದು ವೈರಸ್ ಬಂದು ಇಡೀ ವರ್ಲ್ಡ್ಗೆ ತೊಂದರೆ ಆಯಿತು ಅಂತ. ವೇದಗಳಲ್ಲಿ ಪ್ರತಿಯೊಂದು ವಿಷಯದಲ್ಲೂ ತುಂಬ ವೈಶಾಲ್ಯತೆ ಇರುತ್ತೆ. ವೈಶಾಲ್ಯವಾಗಿ ಬ್ರಾಡಾಗಿ ವೇದಗಳು ಮಾತಾಡುತ್ತೆ ಬಿಟ್ಟರೆ ಇಷ್ಟೇ ಅಂತ ಬಾರ್ಡರ್ ಇರಲ್ಲ. ಈ ಬಾರ್ಡರ್ ನಾವುಗಳು ಮಾಡ್ಕೊಂಡಿರೋದು. ಮಾತೃಭೂಮಿ ಅಂದರೆ ಇದರಲ್ಲಿ ಮಾತರಂ ಭೂಮಿ ಮೇತಾ ಮುರವ್ಯಚಸಂ ಅಂತಿದೆಯಲ್ಲ, ಅದರ ಅರ್ಥ ಏನು ಅಂತಂದರೆ, ಈ ಶರೀರಧಾರಿಗಳನ್ನು, ಇಷ್ಟೊಂದು ಬಹಳಷ್ಟು ಶರೀರಧಾರಿಗಳನ್ನು ಏನು ಸೃಷ್ಟಿ ಮಾಡಿದೆಯೋ ಆ ಮಾತೃ ರೂಪದಲ್ಲಿರೋ ಅಂಥ ಭೂಮಿ ಅಂತ. ನಮ್ಮೆಲ್ಲರಿಗೂ ಮಾತೃ ರೂಪದಲ್ಲಿರೋದು ಭೂಮಿ. ಅದನ್ನು ನಾವು ಬಳಸ್ಕೋಬೇಕು, ಉಪಯೋಗಿಸ್ಕೋಬೇಕು, ಹಾಗೆ ಕಾಪಾಡ್ಕೋಬೇಕು ಅಂತ ಕೂಡ ಹೇಳ್ತಿರೋದು. ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಾ? ಈ ಭೂಮಿಯ ಆಯುಷ್ಯ ಜಾಸ್ತಿ ಆಗಬೇಕು, ಈ ಭೂಮಿ ಚೆನ್ನಾಗಿ ಬಾಳಬೇಕು ಅಂದರೆ ಎಷ್ಟೋ ಪ್ರಾಣಿ ಪಕ್ಷಿಗಳು ಎಲ್ಲ ಕಾರಣ ಆಗಿದೆ. ಎಷ್ಟೋ ಪಕ್ಷಿಗಳು, ಎಷ್ಟೋ ಪ್ರಾಣಿಗಳು, ಕ್ರಿಮಿ ಕೀಟಗಳು ಕೂಡ ಕಾರಣ ಆಗಿದೆ. ಅದರಲ್ಲಿ ಮನುಷ್ಯ ಲಾಸ್ಟ್ ಆ್ಯಂಡ್ ದ ಲೀಸ್ಟ್ ಅಂತ ಹೇಳ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ತಾರೆ. ಬಟ್ ಈ ವಿಷಯದಲ್ಲಿ ಮನುಷ್ಯ ಲಾಸ್ಟ್ ಆ್ಯಂಡ್ ದ ಲೀಸ್ಟ್. ಭೂಮಿಗೆ ಮನುಷ್ಯ ಬೇಕಾಗೇ ಇಲ್ಲ, ಮನುಷ್ಯನ ಅವಶ್ಯಕತೆಯೇ ಭೂಮಿಗೆ ಇಲ್ಲ. ಆದರೆ ಮನುಷ್ಯನಿಗೆ ಭೂಮಿ ಬೇಕು. ಮತ್ತು ನಾವು ಯಾವ ವಿಷಯಕ್ಕಾಗಿ ನಾನು 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 ಅಂತ ಇಷ್ಟೊಂದು ಸ್ವಾರ್ಥ, ಇಷ್ಟೊಂದು ದುರಹಂಕಾರ, ಇಷ್ಟೊಂದು ಅಧಿಕಾರ, ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ಲ, ಲೋಭ ಮೋಹ ಎಲ್ಲನೂ ಯಾವುದಕ್ಕೋಸ್ಕರ ಮಾಡ್ತಿದ್ದೀವಿ? ಒಂದ್ಸಲ ಯೋಚನೆ ಮಾಡಿ. ರಿಸರ್ಚ್ ಹೇಳುತ್ತೆ, ಜೇನ್ನೊಣಗಳಿದೆಯಲ್ಲ, ಜೇನ್ನೊಣಗಳು ತುಂಬ ಮುಖ್ಯ ಭೂಮಿಯ ಸರ್ವೈವಲ್ಗೆ. ಭೂಮಿ ಚೆನ್ನಾಗಿ ಹೆಲ್ದಿಯಾಗಿ ಜಾಸ್ತಿ ವರ್ಷಗಳವರೆಗೂ ಬದುಕಬೇಕು, ಬಾಳಬೇಕು, ಇದರ ಆಯುಷ್ಯ ಚೆನ್ನಾಗಿರಬೇಕು, ಇದರ ಬಾಳಿಕೆನ ನಾವು ಜಾಸ್ತಿ ಮಾಡಬೇಕು ಅಂದರೆ ನಮಗೆ ಜೇನ್ನೊಣಗಳು ಬೇಕು. ಎಲ್ಲನೂ ಅಷ್ಟೇ ಮುಖ್ಯ. ಅದರಲ್ಲಿ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ಜೇನ್ನೊಣಗಳು. ಎರಡನೇದಾಗಿ ಎರೆಹುಳು ಅಂತ ಹೇಳ್ತೀವಿ. ಮಣ್ಣಲ್ಲಿರೋ ಹುಳು, ಅದು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ. ಆ ಫಲವತ್ತಾದ ಮಣ್ಣಿನಿಂದಾಗಿ ನಮಗೆ ಒಳ್ಳೊಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಈ ಜೇನ್ನೊಣ ಯಾಕೆ ಅಷ್ಟು ಮುಖ್ಯ ಅಂದರೆ, ಪರಾಗಸ್ಪರ್ಶ ಅನ್ನೋ ಕ್ರಿಯೆ ಅದರಿಂದಾನೇ ಜಾಸ್ತಿ ನಡೆಯೋದು. ಬೇರೆ ಎಲ್ಲ ಕಡೆ ಹೋಗಿ ಸ್ಪ್ರೆಡ್ ಮಾಡಿ ಪರಾಗಸ್ಪರ್ಶತೆಯಿಂದ ಫುಡ್ಡನ್ನು, ನಮಗೆ ಜೇನನ್ನು ಕೊಡೋದರ ಮೂಲಕ ಕೂಡ ಅದು ಇಡೀ ಪ್ಲ್ಯಾನೆಟ್ನ ಹೆಲ್ದಿಯಾಗಿಟ್ಟಿದೆ. 75 to 90% ವರ್ಲ್ಡ್ಸ್ ಫುಡ್ಡನ್ನು ಒಳ್ಳೆ ರೀತಿಯಲ್ಲಿ ಪ್ರೊವೈಡ್ ಮಾಡೋದೇ ಈ ಜೇನ್ನೊಣಗಳು. ಎರಡನೇದಾಗಿ ಎಷ್ಟೋ ಹಕ್ಕಿಗಳು ಈ ಕೆಲಸನ ಮಾಡುತ್ತೆ. ಈ ಹಣ್ಣು ಹಂಪಲುಗಳು, ತರಕಾರಿಗಳದೆಲ್ಲ ಬೀಜಗಳನ್ನ ತೊಗೊಂಡು ಎಲ್ಲೆಲ್ಲೆಲ್ಲೆಲ್ಲೋ ಹಕ್ಕಿಗಳು ಹೋದ ಕಡೆ ಎಲ್ಲ ಅದನ್ನು ಸ್ಪ್ರೆಡ್ ಮಾಡೋದ್ರಿಂದ ನಮಗೆಲ್ಲ ಕಡೆ ಫುಡ್ಡು ಕರೆಕ್ಟಾಗಿ ಬೆಳೆದು ಸಿಗ್ತಾ ಇದೆ. ಎಷ್ಟೋ ಪ್ರಾಣಿಗಳು ಕಾರಣ ಆಗಿದೆ. ಆದರೆ ಕ್ರಿಮಿ ಕೀಟಗಳು, ಈ ಎರೆಹುಳು ಅನ್ನೋದು ಒಂದು ಹುಳು ಅಷ್ಟೆ. ಆ ಹುಳುವು ನಮ್ಮ ಇವತ್ತಿನ ಸರ್ವೈವಲ್ಗೆ ಕಾರಣ ಆಗಿದೆ. ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಷ್ಟೋ ವಿಷಯಗಳು ಮನುಷ್ಯನ ಬದುಕಿಸ್ತಾ ಇದೆ. ಆದರೆ ಮನುಷ್ಯ ಏನು ಮಾಡ್ತಿದ್ದಾನೆ? ನಮ್ಮ ಅತಿಯಾದ ಸ್ವಾರ್ಥ, ನಮ್ಮ ಅತಿಯಾದ ಪ್ರತಿಯೊಂದಕ್ಕೂ ನಾವು ಬಳಸ್ಕೊಳ್ತಾ ಇದ್ದೀವಿ ಬಿಟ್ಟರೆ ಪ್ರಾಣಿಗಳನ್ನು ನಿಕೃಷ್ಟವಾಗಿ ನೋಡ್ತಾ ಇದ್ದೀವಿ. ಅವಿಲ್ಲ ಅಂದರೆ ಇವತ್ತು ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾವತ್ತಾದರೂ ಯಾರಾದರೂ ಯೋಚನೆ ಮಾಡಿದ್ದೀರಾ? ಈ ಒಂದು ವಿಷಯನ ಸ್ವಲ್ಪ ಆಳವಾಗಿ ನಾವು ಮನಸ್ಸಿನಿಂದ ಆತ್ಮಕ್ಕೆ ಇಳಿಸ್ಕೊಂಡ್ರೆ ನಾವೆಷ್ಟು ತಗ್ಗಿ ಬಗ್ಗಿ ನಡಿಬೇಕು. ಉಪಾಸನೆ ಅಂತ ಹಿಂದೆ ಹೇಳಿದ್ರಲ್ಲಿ ನಾನು ಇದನ್ನೇ ಹೇಳಿದ್ದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಇರುವಿಕೆಗೆ, ನಮ್ಮ ಸಾಧನೆಗೆ, ನಮ್ಮ ಕೆಲಸಗಳಿಗೆ, ನಮ್ಮ ಬದುಕಿಗೆ ಎಷ್ಟೋ ವಿಷಯಗಳು ಸಹಾಯ ಆಗಿದೆ.
ಅವುಗಳನ್ನೆಲ್ಲ ಸೃಷ್ಟಿ ಮಾಡಿರೋ ಆ ಭಗವಂತನಿಗೆ ನಾವು ಕೃತಜ್ಞರಾಗಿರಬೇಕು ಮತ್ತು ಅವುಗಳಿಗೂ ಕೂಡ ಕೃತಜ್ಞರಾಗಿರಬೇಕು. ಅಂದರೆ ಒಂದು ಹುಳು, ಒಂದು ಚಿಕ್ಕ ಜೇನ್ನೊಣ ಎಷ್ಟಿರುತ್ತೆ ಅದು ಅಷ್ಟು ಜೇನ್ನೊಣ, ಆಮೇಲೆ ಒಂದು ಹುಳುಗಿಂತನೂ ಕಡೆಯಾಗಿದ್ದೀವಿ ಮನುಷ್ಯರು. ನಮ್ಮನ್ನು ನಾವು ಶ್ರೇಷ್ಠ ಅಂತ ಹೇಳ್ಕೊಳ್ತೀವಿ. ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠರಾಗಿರಬೇಕು ಅಂತ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದ್ದು ಆ ಭಗವಂತ. ಆದರೆ ನಾವು ಎಲ್ಲ ಶ್ರೇಷ್ಠ ಸವಲತ್ತುಗಳನ್ನು ಪಡ್ಕೊಂಡಿದ್ದೀವಿ, ಆದರೆ ಅವ್ರಿಗಿಂತ ನಿಕೃಷ್ಟವಾಗಿದ್ದೀವಿ. ನಾವು ಎಷ್ಟು ಕೀಳುಮಟ್ಟದಲ್ಲಿ ಇದ್ದೀವಿ. ನಮ್ಮ ಅವಶ್ಯಕತೆಯೇ ಇಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್, ಪ್ಲ್ಯಾನೆಟ್ಗೆ ನಾವು ಬೇಕಾಗಿಲ್ಲ, ಆದ್ರೂ ನಾವು ಇದ್ದೀವಿ. ನಮಗೆಲ್ಲ ಈ ಆಲೋಚನೆ ವಿಚಾರ ಪ್ರತಿಯೊಂದನ್ನು ನಿಮಿತ್ತವಾಗಿ ಕೇಳಿ ಮಾಡಿ ಪ್ರಶ್ನೆ ಮಾಡಿ ಮಾಡೋವಂಥ ವಿವೇಕ ಕೊಟ್ಟಿರುವಾಗ ನಾವು ಇವರೆಲ್ಲರನ್ನು ರಕ್ಷಿಸಬೇಕು. ನಾವೇ ಇವತ್ತು ಭಕ್ಷಿಸ್ತಾ ಇದ್ದೀವಿ. ಈ ಎಲ್ಲ ಕ್ರಿಮಿಕೀಟಗಳಿಂದ ಹಿಡಿದು ಪ್ರತಿಯೊಬ್ಬರನ್ನು ರಕ್ಷಿಸೋದು ಗೃಹಸ್ಥಾಶ್ರಮದ ಕರ್ತವ್ಯ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಾವು ಅವೆಲ್ಲವೂ ನಮಗೋಸ್ಕರ ದುಡಿತಾ ಇವೆ, ನಾವು ಕೂಡ ಅವರಿಗೋಸ್ಕರ ದುಡಿಬೇಕು. ಅಂದರೆ ನಾವು ದುಡಿದಿದ್ದರಲ್ಲಿ ಒಂದು ಪಾಲನ್ನು ಅವುಗಳಿಗಾಗಿ ಅಂತ ನಾವು ಇಡಬೇಕು. ಒಬ್ರಿಗೊಬ್ರು ಪರಸ್ಪರ ಡಿಪೆಂಡೆಂಟ್ ಇದು. ಅವುಗಳಿದ್ರೆ ನಾವುಗಳು ಕೂಡ ತಿಳ್ಕೊಂಡು ನಮಗೆ ವಿವೇಕ ಇರೋದ್ರಿಂದ ಅವುಗಳನ್ನು ನಾವು ಕೂಡ ಸಾಕಬೇಕು. ಅವುಗಳಿಗೆ ಎಲ್ಲವುಗಳಿಗೂ ಆಹಾರ ಸಿಗೋ ಹಾಗೆ ನಾವು ನೋಡ್ಕೋಬೇಕು. ಜೇನ್ನೊಣದ ಸಂಖ್ಯೆ ಕಡಿಮೆ ಆದರೆ ಪ್ಲ್ಯಾನೆಟ್ಗೆ ತುಂಬ ಡೇಂಜರ್ ಅಂತ ಹೇಳ್ತಾರೆ. ಅವುಗಳ ಸಂಖ್ಯೆ ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಜೇನನ್ನು ನಾವು ಪಡ್ಕೊಳ್ಳಿ, ಆ್ಯಕ್ಚುಲಿ ಅವು ಕಲೆಕ್ಟ್ ಮಾಡಿರೋ ಜೇನನ್ನು ನಾವು ತಿಂತೀವಿ. ಅದನ್ನು ಅವಕ್ಕೆ ತೊಂದರೆ ಮಾಡದೇನೆ ಅವನ್ನ ಸಾಕಿ ಒಳ್ಳೆ ರೀತಿಯಲ್ಲೇ ಜೇನು ತಗೊಳ್ಳೋವಂಥ ಎಲ್ಲ ಆಪ್ಷನ್ಸು ನಮ್ಮ ಹತ್ರ ಇದೆ. ಆಪ್ಷನ್ನೇ ಇಲ್ಲ ಅಂತಿಲ್ಲ, ಆದರೆ ಆ ಆಪ್ಷನ್ ಇದ್ರೂ ಕೂಡ ನಾವು ಜೇನ್ನೊಣಗಳನ್ನು ಹೊಗೆ ಹಾಕಿ ಸಾಯಿಸಿ ಅವನ್ನ ಕೊಂದು ಅವನ್ನ ಓಡಿಸಿ ನಾವು ಆ ಥರ ಮಾಡ್ತೀವಿ. ಜೇನ್ನೊಣಗಳು ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಸಾಕಿರೋರಿಗೆ ಗೊತ್ತಿರುತ್ತೆ, ಜೇನು ಸಾಕಾಣಿಕೆ ಮಾಡಿರೋರಿಗೆ ಅದೆಲ್ಲ ಗೊತ್ತಿರುತ್ತೆ. ಅವ್ರಿಗೆ ಕಚ್ಚೋದಿಲ್ಲ, ಯಾರು ಸಾಕಿರ್ತಾರೋ ಅವ್ರಿಗೆ ಕಚ್ಚೋದಿಲ್ಲ. ತೊಂದರೆ ಕೊಟ್ಟರೆ ಮಾತ್ರ. ಇವತ್ತಿನವರೆಗೂ ಯಾವುದೇ ಪ್ರಾಣಿ, ಸೊಳ್ಳೆ ಕೆಲವು ಎಕ್ಸೆಪ್ಷನ್ಸ್ನ ಬಿಟ್ಟರೆ ಯಾವುದೇ ಪ್ರಾಣಿಗಳು ಅವುಗಳಿಗೆ ತೊಂದರೆ ಆಗದೆ ಯಾವೂ ಹಿಂತಿರುಗಿ ಬೀಳಲ್ಲ. ಯಾರಿಗೂ ಮನುಷ್ಯನಿಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ತೊಂದರೆ ಮಾಡೋದೇ ಇಲ್ಲ. ಈ ವಿಷಯನ ನಾನೇ ನಂಬುತ್ತಾ ಇರಲಿಲ್ಲ. ಚೇಳಂಥ ವಿಷಕಾರಿ ಪ್ರಾಣಿ ಕೂಡ, ಹಾವು ಕೂಡ ತನಗೆ ತೊಂದರೆ ಆಗದೆ ಅದು ಸುಮ್ಮನೆ ಯಾರನ್ನೂ ಕಚ್ಚೋದಿಲ್ಲ. ಹಾವು ಅದನ್ನು ತುಳಿದ್ರೆ, ಅದನ್ನು ಹೊಡೆಯೋಕ್ಕೆ ಬಂದರೆ ಭಯದಲ್ಲಿ ಕಚ್ಚುತ್ತೆ ಹೊರತು ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕೆ ಕಚ್ಚುತ್ತೆ ಹೊರತು ಸುಮ್ಮನೆ ಅದು ಕಚ್ಚಿದ್ದು ಇತಿಹಾಸನೇ ಇಲ್ಲ. ಅಷ್ಟು ವಿಷಕಾರಿಯಾದ ಕ್ರಿಮಿಕೀಟಗಳೂ ಕೂಡ ಅನ್ನೆಸೆಸರಿಲಿ ಅವು ಯಾರಿಗೂ ತೊಂದರೆ ಮಾಡಲ್ಲ. ಅಂದರೆ ಮನುಷ್ಯ, ವಿವೇಕ ಇರೋ ಮನುಷ್ಯ ನಾವು ಹೇಗಿರಬೇಕು, ಇದನ್ನೇ ಈ ಮಂತ್ರ ಹೇಳ್ತಾ ಇದೆ. ಮನುಷ್ಯರಾದ ನಾವು ಹೇಗಿರಬೇಕು ಅನ್ನೋದನ್ನು ನಮ್ಮ ನಿಮ್ಮ ನಿರ್ಧಾರಕ್ಕೆ ಬಿಟ್ಬಿಡೋಣ. ನಾವಿನ್ಮೇಲೆ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಪ್ರತಿಯೊಂದು ಪ್ರಾಣಿ ಕ್ರಿಮಿ ಕೀಟಗಳ ಜೊತೆ ಅನ್ನೋದನ್ನು ನಾವು ಕಲಿಬೇಕು. ಅವಕ್ಕೆ ಸ್ವಾಭಾವಿಕ ಜ್ಞಾನ ಇದೆ, ನೈಮಿತ್ತಿಕ ಜ್ಞಾನ ಇರೋ ಮನುಷ್ಯ ನೀನು. ಅವುಗಳನ್ನು ವಿವೇಕದಿಂದ ರಕ್ಷಿಸು ಅಂತ ಭಗವಂತ ನಮಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟಿದ್ದಾನೆ, ವಿಶೇಷ ಜ್ಞಾನವನ್ನು ಕೊಟ್ಟಿದ್ದಾನೆ. ಅದನ್ನು ಬಳಸ್ಕೊಂಡು ಇಡೀ ಪ್ಲ್ಯಾನೆಟ್ನ ಹಾಳು ಮಾಡೋ ಕೆಲಸ ಇವತ್ತು ನಾವೇ ಮಾಡ್ತಾ ಇದ್ದೀವಿ. ಪ್ರಾಣಿಗಳು ಯಾವುದೂ ಈ ಭೂಮಿನ ಹಾಳು ಮಾಡ್ತಾ ಇಲ್ಲ. ಮೊದಲನೇ ಇಂಟ್ರೊಡಕ್ಷನ್ ಎಪಿಸೋಡಲ್ಲಿ ಹೇಳಿರೋದು, ನಮ್ಮ ಸಂಪತ್ತು ಅಂದ್ರೇ ಭೂಮಿ, ನದಿ, ಸಮುದ್ರಗಳು, ಈ ಮಣ್ಣು, ಪಶು ಪಕ್ಷಿಗಳು, ಕ್ರಿಮಿ ಕೀಟಗಳು, ಇವೆಲ್ಲ ನಮ್ಮ ಸಂಪತ್ತು. ನಮ್ಮ ಸಂಪತ್ತನ್ನು ನಾವು ಕಾಪಾಡ್ಕೋಬೇಕು. ಉಪಸರ್ಪ ಮಾತರಂ ಭೂಮಿ ಮೇತಾ ಮುರವ್ಯಚಸಂ ಪೃಥಿವೀಂ ಸುಷೇವಾಂ ಊರ್ಣಮ್ರದ ಯುವತಿರ್ದಕ್ಷಿಣಾವತ ಏಷಾ ತ್ವಾಂ ಪಾತು ನಿರ್ಯುತೇರುಪಸ್ಥಾತ್. ಮಾತೃಭೂಮಿಯನ್ನು ಕಾಪಾಡ್ಕೊಳ್ಳಿ, ಬಳಸ್ಕೊಳ್ಳಿ, ಅದರ ಉಪಯೋಗ ತಗೊಳ್ಳಿ, ಹಾಗೆ ಅದನ್ನು ರಕ್ಷಿಸಿ. ಇಡೀ ಭೂಮಿನೇ ನಮ್ಮ ಮಾತೃಭೂಮಿ. ಅಂದರೆ ನಮ್ಮನ್ನು ಸಾಕಿ ಸಲುಹಿ ನಮಗೆ ಆಶ್ರಯ ಕೊಟ್ಟಿರೋ ಈ ಭೂಮಿ ನಮಗೆ ಮಾತೃಭೂಮಿ ಥರಾನೇ. ಅದನ್ನೇ ಈ ಮಂತ್ರ ಹೇಳ್ತಾ ಇದೆ. ಅಂದರೆ ಉಪಸರ್ಪ ಅಂದರೆ ಪಡೆದುಕೊಳ್ಳಿ, ಈ ಮಾತೃಭೂಮಿಯ ಉಪಯೋಗ ಪಡ್ಕೊಳ್ಳಿ, ಇದನ್ನು ಬಳಸಿ, ಇದನ್ನು ಹಾಗೆ ಕಾಪಾಡಿ ಅಂತ ಕೂಡ. ಉಪಸರ್ಪ ಅಂದರೆ ಪಡೆದುಕೊಳ್ಳಿ ಅಂತ. ಮಾತರಂ ಅಂದರೆ ಮಾತೃ ರೂಪವಾಗಿರೋವಂಥ ಈ ಭೂಮಿ, ಅಂದರೆ ನಮಗೆ ಮಾತೃರೂಪದಲ್ಲೇ ಇರೋವಂಥ ಭೂಮಿ. ಈ ಭೂಮಿನ, ಯಾಕಂದರೆ ಇಷ್ಟೆಲ್ಲ ಶರೀರ ಕೊಡೋದಕ್ಕೆ ಈ ಭೂಮಿನೂ ಕೂಡ ಕಾರಣ. ನಮ್ಮ ಶರೀರವನ್ನು ಕಾಪಾಡಿಕೊಂಡು ಬರ್ತಾ ಇದೆಯಲ್ಲ, ನಮಗೆ ಹೊತ್ತೊತ್ತಿಗೆ ಆಹಾರ ಕೊಟ್ಟು. ಹಾಗಾಗಿ ಇದು ನಮ್ಮ ಮಾತೃ ಅಂತಲೇ ಅರ್ಥ. ಮಾತೃ ರೂಪವಾದ ಈ ಭೂಮಿಯನ್ನು ಬಳಸ್ಕೊಳ್ಳಿ ದಕ್ಷನಾದ ಜೀವಾತ್ಮನಿಗಾಗಿ ಅಂತ. ಊರ್ಣಮ್ರದ ಅಂದರೆ ಈ ಉಣ್ಣೆಯ ಹಾಗೆ, ಉಣ್ಣೆ ಬಟ್ಟೆ ಇರುತ್ತೆ ಗೊತ್ತಾ, ಊಲ್ ಅಂತ ಹೇಳ್ತೀವಲ್ಲ, ಆ ಊಲಷ್ಟು ಮೃದುವಾಗಿ ಈ ಭೂಮಿ ನಮಗೆ ಇರಬೇಕು.
ಅಷ್ಟು ಮೃದು ಅಂತ ಅನಿಸ್ಬೇಕು ನಮಗೆ. ತಾಯಿಯ ಮಡಿಲಲ್ಲಿ ನಮಗೆ ಹೇಗೆ ಒಂದು ಫೀಲಿಂಗ್ ಇರುತ್ತೋ ಅದೇ ಥರ ಈ ಭೂಮಿಯೂ ಕೂಡ ನಮಗೆ ಜೀವಾತ್ಮರಿಗೆ ಪೂರ್ಣಮ್ರದ ಅಂದರೆ ಉಣ್ಣೆಯ ಬಟ್ಟೆ ಥರ ಇರಬೇಕು, ಉಣ್ಣೆಯಷ್ಟು ಮೃದುವಾಗಿ ಇದು ನಮಗೆ ಇರಬೇಕು ಅಂತ ಹೇಳ್ತಿರೋದು. ಹಾಗೆ ಇದನ್ನು ಬಳಸಿ ಉಪಯೋಗಿಸಿ ಕಾಪಾಡಿಕೊಂಡು ಹೋಗಿ. ಇದನ್ನು ನಿರ್ಯುತೆ ಉಪಸ್ಥಾತ್ ಅಂದರೆ, ಉಪಸ್ಥಾತ್ ಅಂದರೆ ಆ ಸ್ಥಾನನ, ನಿರ್ಯುತೆ ಅಂದರೆ ಮೃತ್ಯುವಿನ ಸ್ಥಾನಕ್ಕೆ ಹೋಗದ ಹಾಗೆ ನೋಡಿಕೊಳ್ಳಿ ಅಂತ ಈ ಮಂತ್ರದ ಅರ್ಥ. ಮೇಲ್ಮೇಲಕ್ಕೆ ಸಂಕ್ಷಿಪ್ತವಾಗಿ ಈ ಮಂತ್ರದ ಅರ್ಥ ಹೇಳಿದ್ದೀನಿ. ಆಳವಾಗಿ ಇದರ ಅರ್ಥದ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ, ಅಂದರೆ ಪ್ರತಿಯೊಬ್ಬರಿಗೂ ಬೇರೆ 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 ಜೀವರಾಶಿಗಳ ಬೇಕಾದ ಆಹಾರವನ್ನು ಗೊತ್ತಿಲ್ಲದೇ ಈ ಜೇನ್ನೊಣ ನಮಗೆಲ್ಲರಿಗೂ ಒದಗಿಸ್ತಾ ಇದೆ. ಈ ಪ್ಲ್ಯಾನೆಟ್ ಚೆನ್ನಾಗಿರಬೇಕು ಅಂದರೆ ಜೇನ್ನೊಣಗಳು ಇವತ್ತು ಇರಬೇಕು, ನಮಗೆ ಅವುಗಳ ಸಂಖ್ಯೆ ಜಾಸ್ತಿ ಇರಬೇಕು. ಕಡಿಮೆ ಆದರೆ ಪ್ಲ್ಯಾನೆಟ್ಗೆ ನಮಗೆ ಅಪಾಯ, ನಮ್ಮ ಭೂಮಿಗೆ ಅಪಾಯ ಆಗುತ್ತೆ. ಎರಡನೇದಾಗಿ ಎರೆಹುಳು, ಸಸ್ಯಗಳು, ಪ್ರಾಣಿ ಪಕ್ಷಿಗಳು ಮತ್ತು ಕ್ರಿಮಿಕೀಟಗಳಿಂದಾಗಿ ಈ ಒಂದು ಭೂಮಿ ಇವತ್ತು ಇಷ್ಟು ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಆಗಿದೆ. ಏಕೆಂದರೆ ಪ್ರಾಣಿ ಪಕ್ಷಿಗಳು ಕೂಡ ಎಲ್ಲೋ ಒಂದು ಹಣ್ಣನ್ನು ತಿಂದು ಸಸ್ಯಗಳಲ್ಲಿರುವಂಥ ಬೀಜಗಳನ್ನು ಬೇರೆ 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 ಕಡೆ ಇಡೀ ವರ್ಲ್ಡ್ ವೈಡ್ ಹಕ್ಕಿಗಳು ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ. ಎಷ್ಟೋ ಕಡೆ ಸ್ಪ್ರೆಡ್ ಆಗಿ ಅಲ್ಲಿ ಬೆಳೆದು ನಮಗೆ ಆಹಾರ ಸಿಗೋ ಹಾಗೆ ಮಾಡುತ್ತೆ. ಇವು ಯಾವೂ ಇಲ್ಲ ಅಂದಿದ್ರೂ ಭೂಮಿಗೆ ತುಂಬ ಕಷ್ಟ ಆಗುತ್ತೆ. ಮನುಷ್ಯ ಇಲ್ಲ ಅಂದ್ರೂ ಕೂಡ ಭೂಮಿ ಪ್ಲ್ಯಾನೆಟ್ ಇರುತ್ತೆ. ಪ್ಲ್ಯಾನೆಟ್ಗೆ ನಮ್ಮ ಅವಶ್ಯಕತೆಯೇ ಇಲ್ಲ. ನಮ್ಮ ಎಲ್ಲ ಕೆಲಸಗಳನ್ನು ನಾವು ವಿವರವಾಗಿ ಯೋಚನೆ ಮಾಡ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಆಗ ಗೊತ್ತಾಗುತ್ತೆ ಮನುಷ್ಯ ನಿಜವಾಗ್ಲೂ ಭೂಮಿಗೆ ಅವಶ್ಯಕತೆನಾ, ನಮ್ಮ ಒಂದು ಪಾತ್ರ ಎಷ್ಟಿದೆ ಭೂಮಿಯಲ್ಲಿ ಅನ್ನೋದು ಅರ್ಥ ಆಗುತ್ತೆ. ಇದೇ ವಿಷಯನ ನಾನು ಉಪಾಸನೆ ಅನ್ನೋ ಮಾತಲ್ಲಿ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೋ ವಿಷಯಗಳು ನಮ್ಮ ಇರುವಿಕೆಗೆ ಕಾರಣ ಆಗಿದೆ ಅಂತ. ಹಾಗಾಗಿ ಇವತ್ತು ನಾವು ಬದುಕಕ್ಕೆ ಸಾಧ್ಯ ಆಗಿದೆ. ಆದರೆ ಮನುಷ್ಯ ಇವತ್ತು ಮಾಡ್ತಿರೋದೇನು ಅಂದರೆ, ಇವೆಲ್ಲ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ಸೇರಿ ಈ ಭೂಮಿಯನ್ನು ಕಾಪಾಡ್ತಾ ಇದ್ದರೆ ಮನುಷ್ಯ ಒಬ್ಬನೇ ಈ ಭೂಮಿಯನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೆ ಇದು ನಮ್ಮ ಮಾತೃಭೂಮಿ. ಮೊದಲು ನಮಗೆ ಆಶ್ರಯ ಕೊಟ್ಟು ನಮ್ಮನ್ನು ಸಾಕಿ ಸಲಹುತ್ತಾ ಇರೋದು ಈ ಭೂಮಿನೇ. ಮೊದಲು ನಾವು ಈ ಭೂಮಿನ ಕಾಪಾಡ್ಕೋಬೇಕು. ಕ್ರಿಮಿಕೀಟಗಳು ಕೂಡ ಈ ಭೂಮಿಯನ್ನು ಕಾಪಾಡೋ ಕೆಲಸ ಮಾಡ್ತಾ ಇದೆ, ಎಲ್ಲರಿಗೂ ಸಹಾಯ ಮಾಡ್ತಾ ಇದೆ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಆದರೆ ಮನುಷ್ಯ ಈ ಭೂಮಿನ ಉಳಿಸ್ಕೊಳ್ಳೋದಕ್ಕಿಂತ ಹಾಳು ಮಾಡ್ತಿರೋದೇ ಹೆಚ್ಚು. ಹಾಗಾಗಿ ನಾವು ಈ ಭೂಮಿನ ಎಷ್ಟು ಚೆನ್ನಾಗಿ ಉಳಿಸ್ಕೋಬೇಕು, ಆ ಭೂಮಿನ ಉಳಿಸ್ಕೊಳ್ಳೋದ್ರ ಜೊತೆಗೆ ಈ ಎಲ್ಲ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳ ರಕ್ಷಣೆ ಹೊಣೆ ಕೂಡ ಮನುಷ್ಯನ ಮೇಲೆ ಇದೆ. ಇವೆಲ್ಲವುಗಳನ್ನು ಕಾಪಾಡೋದಕ್ಕೋಸ್ಕರನೇ ಮನುಷ್ಯನಿಗೆ ನೈಮಿತ್ತಿಕ ಜ್ಞಾನವನ್ನು ಭಗವಂತ ಕೊಟ್ಟಿದ್ದಾನೆ. ವಿಶೇಷ ಸವಲತ್ತುಗಳು ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗಿರೋದು ಸ್ವಾಭಾವಿಕ ಜ್ಞಾನ. ಆ ಸ್ವಾಭಾವಿಕ ಜ್ಞಾನವನ್ನೇ ಬಳಸಿಕೊಂಡು ಅವು ಯಾರಿಗೂ ತೊಂದರೆ ಕೊಡದೇ ಇರೋ ಹಾಗೆ, ಭೂಮಿಗೆ ತೊಂದರೆ ಆಗದೇ ಇರೋ ಹಾಗೆ, ಪ್ರಕೃತಿಗೆ ತೊಂದರೆ ಆಗದೇ ಇರೋ ಹಾಗೆ ಅದರ ಪ್ರಕಾರನೇ ಬದುಕ್ತಾ ಇವೆ. ಆದರೆ ಪ್ರತಿಯೊಂದನ್ನು ಆಲೋಚನೆ ಮಾಡಿ ವಿವೇಕದಿಂದ ಮಾಡಬೇಕಾಗಿರುವಂಥ ವಿಶೇಷ ಸವಲತ್ತಾದ ನೈಮಿತ್ತಿಕ ಜ್ಞಾನವನ್ನು ಪಡೆದಿರುವಂಥ ಮನುಷ್ಯ ಇದನ್ನೆಲ್ಲ ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಹಾಗಿದ್ರೆ ನಾವಿವತ್ತು ನಿಕೃಷ್ಟವಾಗಿ ಕಾಣುವಂಥ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು ಯಾವ ಸ್ಥಾನದಲ್ಲಿದೆ, ಮನುಷ್ಯ ಆಗಿರೋ ವಿವೇಕ ಹೊಂದಿರೋವಂಥ ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ ಅನ್ನೋದನ್ನು ನಾವೇ ಇವತ್ತು ಪರಿಶೀಲಿಸಿ ನೋಡ್ಕೋಬೇಕಾಗಿದೆ. ಅದಕ್ಕೆ ಈ ಭೂಮಿನ ನಾವು ಎಷ್ಟು ಸಾಧ್ಯನೋ ಅಷ್ಟು ಕಾಪಾಡೋಣ. ಮುಂದಿನ ಭಾಗದಲ್ಲಿ ಇನ್ನೊಂದು ಮಂತ್ರದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.